Hello everyone. In this video, I am going to discuss with you the concept vouchers types and rules. ಪ್ರೀವಿಯಸ್ ಕ್ಲಾಸಲ್ಲಿ ವೋಚರ್ಸ್ ಟೈಪ್ಸ್ ಅಂತಂದರೆ ಯಾವ್ದ್ಯಾವುದು ಅಂತ ನೋಡಿದ್ರಿ. ಹಾಗೆ ಈಗಿನ ಕ್ಲಾಸಲ್ಲಿ ರೂಲ್ಸ್ ಆಫ್ ವೋಚರ್ಸ್ ಅಂತ ನೋಡೋಣ. ಅಂತಂದರೆ ವೋಚರ್ ಎಂಟ್ರೀಸನ್ನು ನಾವು ಮಾಡಬೇಕಾದ್ರೆ ಆ ಒಂದು ಪ್ರತಿಯೊಂದು ಎಂಟ್ರಿಗೂ ಕೂಡ ಯಾವ ರೀತಿ ರೂಲು ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಯಾವುದು ಡೆಬಿಟಿಗೆ ಹೋಗುತ್ತೆ, ಯಾವುದು ಕ್ರೆಡಿಟಿಗೆ ಹೋಗುತ್ತೆ ಅನ್ನೋದನ್ನು ಈಗಿನ ಕ್ಲಾಸಲ್ಲಿ ನೋಡೋಣ. ವೋಚರ್ ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಮೀನಿಂಗು. ಎ ವೋಚರ್ ಈಸ್ ಎ ಬೇಸಿಕ್ ರೆಕಾರ್ಡಿಂಗ್ ಡಾಕ್ಯುಮೆಂಟ್. ಇಟ್ ಈಸ್ ಒನ್ ಆಫ್ ದಿ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಂತಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೆಲ್ಲ ಆಗುತ್ತೆ ಅವುಗಳನ್ನ ರೆಕಾರ್ಡ್ ಮಾಡುವಂತಹ ಒಂದು ಬೇಸಿಕ್ ಡಾಕ್ಯುಮೆಂಟ್ ಅಥವಾ ಪ್ರೈಮರಿ ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನು ವೋಚರ್ಸ್ ಅಂತ ಕರಿತೀವಿ. ಡೈಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಡ್ ಇನ್ ಟ್ಯಾಲಿ ಥ್ರೂ ವೋಚರ್ಸ್. ನಾವೇನು ಟ್ಯಾಲಿನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡ್ತೀವಿ ಅದೆಲ್ಲದೂ ಕೂಡ ಯಾವುದ್ರ ಮೂಲಕ ಎಂಟ್ರಿ ಆಗುತ್ತೆ ಅಂತಂದರೆ ವೋಚರ್ಸಿಂದ ಆಗುವಂಥದ್ದು. ಇಟ್ ಈಸ್ ಅ ಕೀ ಟು ಆಲ್ ಬಿಸ್ನೆಸ್ ಇನ್ಫಾರ್ಮೇಷನ್. ಎಂಟರಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಥ್ರೂ ವೋಚರ್ಸ್ ಕಾಲ್ಡ್ ವೋಚರ್ ಎಂಟ್ರಿ. ಇದೊಂದು ಬಿಸ್ನೆಸ್ ಇನ್ಫಾರ್ಮೇಷನ್ಸ್ಗೆ ಇಟ್ ಈಸ್ ಒನ್ ಆಫ್ ದಿ ಕೀ ಟು ಆಲ್ ಬಿಸ್ನೆಸ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಬಿಸ್ನೆಸ್ ಇನ್ಫಾರ್ಮೇಷನ್ಸ್ ಏನೆಲ್ಲ ಇರುತ್ತೆ ಅದನ್ನು ಇಲ್ಲಿ ರೆಕಾರ್ಡ್ ಮಾಡುವಂಥದ್ದು. ಏನೇನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ವೋಚರ್ಸಿಂದ ಏನಾದರೂ ನಾವು ರೆಕಾರ್ಡ್ ಮಾಡಿದ್ರೆ ಆ ವೋಚರ್ಸನ್ನು ಏನಂತ ಕರಿತೀವಿ, ವೋಚರ್ ಎಂಟ್ರಿ ಅಂತ ಕರೆಯುವಂಥದ್ದು. ಟ್ಯಾಲಿ ಹ್ಯಾಸ್ ಪ್ರೀ ಡಿಫೈನ್ಡ್ ವೋಚರ್ ಲೈಕ್ ಕಾಂಟ್ರಾ ವೋಚರ್, ಜರ್ನಲ್ ವೋಚರ್, ಸೇಲ್ಸ್ ವೋಚರ್, ಪರ್ಚೇಸ್ ವೋಚರ್, ರೆಸಿಪ್ಟ್ ವೋಚರ್, ಪೇಮೆಂಟ್ ವೋಚರ್ಸ್ ಆ್ಯಂಡ್ ಮೆಮೊ ವೋಚರ್ಸ್. ಅಂತಂದರೆ ಟ್ಯಾಲಿನಲ್ಲಿ ನಾವು ಮೇಜರಾಗಿ 8 ಟೈಪ್ಸ್ ಇದೆ ಅಂತ ನೋಡಿದ್ದೀವಿ. ಅದರಲ್ಲಿ 6 ಟೈಪ್ಸ್ ಮಾತ್ರ ಯೂಸ್ ಮಾಡುವಂಥದ್ದು. ಆ ಟೈಪ್ಸ್ಗಳು ಯಾವುದು ಅಂತಂದರೆ ಕಾಂಟ್ರಾ ವೋಚರು, ಜರ್ನಲ್ ವೋಚರು, ಸೇಲ್ಸ್ ವೋಚರ್ ಮತ್ತು ಪರ್ಚೇಸ್ ವೋಚರ್, ರೆಸಿಪ್ಟ್ ವೋಚರ್ ಆ್ಯಂಡ್ ಪೇಮೆಂಟ್ ವೋಚರ್ಸು. ಮೆಮೊ ವೋಚರ್ಸು ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ, ಕೆಲವೊಂದು ಕಡೆ ಮಾಡೋದಿಲ್ಲ. ಮೇಜರಾಗಿ 6 ಟೈಪ್ಸ್ ವೋಚರ್ಸನ್ನು ಯೂಸ್ ಮಾಡುವಂಥದ್ದು. ಡೈಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಡ್ ಆನ್ ದ ಬೇಸಿಸ್ ಆಫ್ ವೋಚರ್ ಟೈಪ್ಸ್. ಏನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಂಟರ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ, ಅದು ಮೇಜರಾಗಿ ಈ ಒಂದು ವೋಚರ್ ಟೈಪ್ಸ್ ಬೇಸಿಸ್ ಮೇಲೆ ಮಾಡೋವಂಥದ್ದು. ಅಂತಂದರೆ ಯಾವ ಟೈಪ್ ಆಫ್ ವೋಚರ್ಗೆ ಯಾವ ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅಂತ ಅನಾಲಿಸಿಸ್ ಮಾಡಿಬಿಟ್ಟು ಎಂಟರ್ ಮಾಡೋವಂಥದ್ದು. ಈ ರೀತಿ ವೋಚರ್ಸ್ ಮುಖಾಂತರ ಏನೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡ್ತಾರೆ ಆ ಎಂಟ್ರಿಗಳನ್ನು ವೋಚರ್ ಎಂಟ್ರಿ ಅಂತ ಕರಿತೀವಿ. ಕಾಂಟ್ರಾ ವೋಚರ್ ಅಂತಂದರೆ ಏನು ಅಂತ ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದ್ರಿ. ಇನ್ನೊಂದ್ಸಲ ನೋಡೋದಾದರೆ ಕ್ಯಾಶ್ ಆರ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್, cash withdrawn from bank, then transfer of funds from one bank account to another bank account are entered in contra voucher. And ಏನು ಕಾಂಟ್ರಾ ವೋಚರ್ ಅಂತಂದರೆ ಏನು ಅಂತಂದರೆ ಬ್ಯಾಂಕಿಗೆ ಒಂದು ಕ್ಯಾಶ್ ಆಗಿರ್ಬೋದು ಅಥವಾ ಚೆಕ್ ಆಗಿರ್ಬೋದು, ಇದರಿಂದ ಏನಾದರೂ ಡೆಪಾಸಿಟ್ ಮಾಡಿದ್ರೆ ಆಗ ಕಾಂಟ್ರಾ ವೋಚರ್ ಬರುತ್ತೆ. ಮತ್ತು ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕಿಂದ ಕ್ಯಾಶನ್ನು ವಿತ್ಡ್ರಾ ಮಾಡಿಕೊಂಡಾಗ ಕೂಡ ಕಾಂಟ್ರಾ ವೋಚರ್ ಬರುತ್ತೆ. ಮತ್ತು ದೆನ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಫ್ರಮ್ ಒನ್ ಬ್ಯಾಂಕ್ ಅಕೌಂಟ್ ಟು ಅನದರ್ ಬ್ಯಾಂಕ್ ಅಕೌಂಟ್. ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ, ಅದು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ ಪರ್ಸನಲ್ ಅಕೌಂಟ್ಸೇ ಆಗಿರ್ಬೋದು, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಏನಾದರೂ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಆಗ ಕೂಡ ಕಾಂಟ್ರಾ ವೋಚರನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಹಿಯರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಕೌಂಟ್ಸ್ ಆರ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಆಗ ಡೆಬಿಟ್ ಮತ್ತು ಕ್ರೆಡಿಟ್ ಆಗೋ ಅಂಥದ್ದು ಯಾವುದ್ಯಾವುದು ಅಂತಂದರೆ ಕ್ಯಾಶ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟ್ ಬರುತ್ತೆ. ಕಾಂಟ್ರಾ ವೋಚರಲ್ಲಿ ಮೇಜರಾಗಿ ಬರೋವಂಥ ಎಂಟ್ರೀಸ್ ಯಾವುದು ಅಂತಂದರೆ ಬ್ಯಾಂಕ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟು, ಈ ಲೆಡ್ಜರ್ಸು ಬರೋ ಅಂಥದ್ದು. ಬ್ಯಾಂಕ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟಿಗೆ ರೂಲ್ ಏನು ಬರುತ್ತೆ ಅಂತಂದರೆ, ಕ್ಯಾಶ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟಿಗೆ ರಿಲೇಟೆಡ್ ಆಗಿ ಬರೋವಂಥ ವೋಚರ್ ರೂಲ್ ಏನು ಅಂತ ನೋಡೋದಾದರೆ, ಇಫ್ ದ ಕ್ಯಾಶ್ ಅಮೌಂಟ್ ಈಸ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್, ದೆನ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ಆ್ಯಂಡ್ ಕ್ಯಾಶ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಏನಾದ್ರೂ ಕ್ಯಾಶ್ ಆಗಿರ್ಬೋದು ಅಥವಾ ಚೆಕ್ ಆಗಿರ್ಬೋದು ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಆಗ ಬ್ಯಾಂಕ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಎಂಟ್ರೀಸ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಅಂತಲೂ ಬರುತ್ತೆ, ಕ್ಯಾಶ್ ಅಕೌಂಟ್ ಅಂತಲೂ ಬರುತ್ತೆ. ಅದರಲ್ಲಿ ಬ್ಯಾಂಕ್ ಅಕೌಂಟು ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಯಾವಾಗ ಒಂದು ಬ್ಯಾಂಕಲ್ಲಿ ಕ್ಯಾಶ್ ಅಥವಾ ಅಮೌಂಟನ್ನು ಡೆಪಾಸಿಟ್ ಮಾಡಿದಾಗ ಬ್ಯಾಂಕ್ ಅಕೌಂಟು ಡೆಬಿಟಿಗೆ ಬರುತ್ತೆ, ಕ್ಯಾಶ್ ಅಕೌಂಟು ಕ್ರೆಡಿಟಿಗೆ ಬರುತ್ತೆ. ಯಾಕೆ
ಯಾಕೆ ಅಂತಂದರೆ ನೀವು ಪ್ರೀವಿಯಸ್ ನೋಡಿದ್ದೀರಾ ಅಕೌಂಟಿಂಗ್ ರೂಲ್ಸ್ ಅಂತ ಸೆಕೆಂಡ್ ಚಾಪ್ಟರಲ್ಲೇ ತಿಳ್ಕೊಂಡಿದ್ರಿ ಏನು ಅಕೌಂಟಿಂಗ್ ರೂಲ್ಸ್ ಅಂತಂದರೆ ಏನು ಅಂತ. ಅಲ್ಲಿ ಮೇಜರಾಗಿ 3 ಟೈಪ್ಸ್ ಬರುತ್ತೆ: ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು ಮತ್ತು ಪರ್ಸ್ನಲ್ ಅಕೌಂಟ್ ಅಂತ. ಇಲ್ಲಿ ಕ್ಯಾಶ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟ್ ಅನ್ನೋದು ರಿಯಲ್ ಅಕೌಂಟಿಗೆ ಬರೋವಂಥ ಕೆಟಗರೀಸು. ರಿಯಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಅಂತಂದರೆ ಏನೇನು ಬರುತ್ತೆ ಅದು ಡೆಬಿಟಿಗೆ ಹೋಗಬೇಕು, ಏನೇನು ಹೋಗುತ್ತೆ ನಮ್ಮಿಂದ ಗೋಸ್ ಔಟ್ ಆಗುತ್ತೆ ಅದು ಕ್ರೆಡಿಟಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಂಕ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟು. ಈಗ ಮನಿಯನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾಗ ನಮ್ಮಿಂದ ಮನಿ ಏನಾಯಿತು, ಗೋಸ್ ಔಟ್, ಬ್ಯಾಂಕಿಗೆ ಮನಿ ಹೋಯಿತು. ಆಗ ಏನಾಗುತ್ತೆ, ಕ್ಯಾಶ್ ಕ್ರೆಡಿಟಿಗೆ ಬರುತ್ತೆ. ಅದೇ ನಮ್ಮಿಂದ ಬ್ಯಾಂಕ್ ಅಕೌಂಟ್ ಏನು ಮಾಡ್ತಾ ಇರುತ್ತೆ, ಮನಿಯನ್ನು ರಿಸೀವ್ ಮಾಡ್ಕೊಳ್ತಾ ಇದೆ, ಆಗ ಅದು ಏನಾಗುತ್ತೆ, ಡೆಬಿಟಿಗೆ ಬರೋ ಅಂಥದ್ದು. ಅಂತಂದರೆ ಕ್ಯಾಶ್ ನಮ್ಮಿಂದ ಗೋಸ್ ಔಟ್ ಆಗುತ್ತೆ, ಹಾಗಾಗಿ ಕ್ರೆಡಿಟಿಗೆ ಬರುತ್ತೆ, ಬ್ಯಾಂಕ್ ಅಕೌಂಟು ಡೆಬಿಟಿಗೆ ಬರುತ್ತೆ. ನಾವೇನಾದರೂ ಅಮೌಂಟನ್ನು ಡೆಪಾಸಿಟ್ ಮಾಡಿದಾಗ, ಅಕೌಂಟಿಗೆ ಮನಿಯನ್ನು ಡೆಪಾಸಿಟ್ ಮಾಡಿದಾಗ ಬ್ಯಾಂಕ್ ಅಕೌಂಟು ಡೆಬಿಟಿಗೆ ಬರುತ್ತೆ, ಕ್ಯಾಶ್ ಅಕೌಂಟು ಕ್ರೆಡಿಟಿಗೆ ಬರುತ್ತೆ. ಈ ಒಂದು ರೂಲನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ರೂಲ್, ಇಫ್ ದ ಕ್ಯಾಶ್ ಅಮೌಂಟ್ ಈಸ್ ವಿತ್ಡ್ರಾನ್ ಫ್ರಮ್ ದ ಬ್ಯಾಂಕಿಂದ ಕ್ಯಾಶ್ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡ್ರೆ, ರಿಸೀವ್ ಮಾಡಿಕೊಂಡ್ರೆ, ದೆನ್ ಕ್ಯಾಶ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಆಗ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ, ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಯಾಕಂತಂದರೆ ಕ್ಯಾಶ್ ಏನಾಗುತ್ತೆ, ವಾಟ್ ಕಮ್ಸ್ ಇನ್ ರೂಲೇ ಹೇಳುತ್ತೆ, ರಿಯಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಯಾವುದಾದ್ರು ಬರುತ್ತೆ ಅದನ್ನು ಡೆಬಿಟಿಗೆ ಹಾಕಬೇಕು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಯಾವುದಾದ್ರು ಹೋಗುತ್ತೆ ನಮ್ಮಿಂದ ಆಚೆ ಹೋಗುತ್ತೆ ಅದು ಕ್ರೆಡಿಟಿಗೆ ಹಾಕಬೇಕು ಅಂತ ಹೇಳ್ತಾರೆ. ಹಾಗೆಯೇ ಮನಿಯನ್ನು ನಾವು ವಿತ್ಡ್ರಾ ಮಾಡಿದಾಗ ಏನಾಗುತ್ತೆ, ಕ್ಯಾಶ್ ನಮಗೆ ಬರುತ್ತೆ, ಕಮ್ಸ್ ಇನ್ ಆಗುತ್ತೆ, ಹಾಗಾಗಿ ಕ್ಯಾಶ್ ಅಕೌಂಟು ಡೆಬಿಟಿಗೆ ಬರುತ್ತೆ, ಬ್ಯಾಂಕ್ ಅಕೌಂಟು ಕ್ರೆಡಿಟಿಗೆ ಬರುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ನಮ್ಮ ಮನಿಯನ್ನು ರಿಸೀವ್ ಮಾಡ್ಕೊಂಡಾಗ ಅಲ್ಲೇನಾಗುತ್ತೆ, ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸು ಕಮ್ಮಿ ಆಗುತ್ತೆ, ಅಂತಂದರೆ ಗೋಸ್ ಔಟ್ ಆಗುತ್ತೆ, ಹಾಗಾಗಿ ಬ್ಯಾಂಕ್ ಅಕೌಂಟು ಕ್ರೆಡಿಟಿಗೆ ಹೋಗುವಂಥದ್ದು. ಇದೆರಡನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಡೆಪಾಸಿಟ್ ಮಾಡಿದಾಗ ಡೆಬಿಟಿಗೆ ಹೋಗುತ್ತೆ, ಯಾವುದು ಬ್ಯಾಂಕ್ ಅಕೌಂಟು ಡೆಬಿಟಿಗೆ ಹೋಗುತ್ತೆ. ಅದೇ ವಿತ್ಡ್ರಾ ಮಾಡಿದಾಗ ಬ್ಯಾಂಕ್ ಅಕೌಂಟು ಕ್ರೆಡಿಟಿಗೆ ಹೋಗುತ್ತೆ. ಕ್ಯಾಶ್ ಅಕೌಂಟು ಡೆಪಾಸಿಟ್ ಮಾಡಿದಾಗ ಕ್ರೆಡಿಟಿಗೆ ಹೋಗುತ್ತೆ, ಹಾಗೆಯೇ ವಿತ್ಡ್ರಾ ಮಾಡಿದಾಗ ಕ್ರೆಡಿಟಿಗೆ ಹೋಗುತ್ತೆ. ಈ ಎರಡು ರೂಲನ್ನು ನೆನ್ಪಿಟ್ಕೋಬೇಕು. ಇಫ್ ಎಕ್ಸ್ ಬ್ಯಾಂಕ್ ಚೆಕ್ ಈಸ್ ಡೆಪಾಸಿಟೆಡ್ ಇಂಟು ವೈ ಬ್ಯಾಂಕ್, ದೆನ್ ದ ವೈ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ಆ್ಯಂಡ್ ಎಕ್ಸ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಅಂತಂದರೆ ಈಗ ಎಕ್ಸ್ ಬ್ಯಾಂಕ್ ಮತ್ತು ವೈ ಬ್ಯಾಂಕ್ ಅಂತ ಇದೆ. ನಾವೇನಾದ್ರೂ ಎಕ್ಸ್ ಬ್ಯಾಂಕ್ ಚೆಕ್ಕು ಅಂದರೆ ಎಕ್ಸ್ ಅಂತ ಒಂದು ಬ್ಯಾಂಕ್ ಇದೆ, ವೈ ಅಂತ ಒಂದು ಬ್ಯಾಂಕ್ ಇದೆ, ಎರಡು ಬ್ಯಾಂಕಲ್ಲೂ ಏನಿದೆ, ನಮ್ಮದೊಂದು ಅಕೌಂಟ್ ಇದೆ ಅಂತ ಅಂದ್ಕೊಳ್ಳಿ. ಎಕ್ಸ್ ಬ್ಯಾಂಕಿಂದು ಒಂದು ಚೆಕ್ ಇದೆ ನಮ್ಮ ಹತ್ರ. ಆ ಎಕ್ಸ್ ಬ್ಯಾಂಕ್ ಚೆಕ್ಕನ್ನು ತಗೊಂಡು ಹೋಗ್ಬಿಟ್ಟು ವೈ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಅಂದರೆ ವೈ ಬ್ಯಾಂಕಲ್ಲಿರುವಂಥ ಅಕೌಂಟಿಗೆ ಈ ಮನಿಯನ್ನು ಹಾಕಿ ಅಂತ ಕೊಡ್ತಾ ಇದ್ದೀವಿ. ಆಗ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಗುತ್ತೆ ಅಂತಂದರೆ, ವೈ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ವೈ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಹಾಗೆಯೇ ಎಕ್ಸ್ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಯಾಕಂತಂದರೆ ಎಕ್ಸ್ ಮತ್ತು ವೈ ಅನ್ನೋದು ಏನು, ಇವೆರಡು ಪರ್ಸನಲ್ ಅಕೌಂಟಿಗೆ ಬರೋ ಅಂಥದ್ದು. ಅಂದರೆ ಇಲ್ಲಿ ಪರ್ಸನ್ಸ್ ಬರ್ತಾರಲ್ವ, ಹಾಗಾಗಿ ಪರ್ಸನಲ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಪರ್ಸನಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ ಅಂತಂದರೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂತ ಬರುತ್ತೆ. ಇಲ್ಲಿ ಎಕ್ಸ್ ಬ್ಯಾಂಕ್ ಏನಾಗುತ್ತೆ, ಗೀವರ್ ಆಗುತ್ತೆ, ವೈ ಬ್ಯಾಂಕು ರಿಸೀವರ್ ಆಗುತ್ತೆ. ಯಾಕಂತಂದರೆ ಎಕ್ಸ್ ಬ್ಯಾಂಕಿಂದ ನಾವು ಚೆಕ್ಕನ್ನು ತೊಗೊಳ್ತಾ ಇದ್ದೀವಿ ಅಂತಂದರೆ ಎಕ್ಸ್ ಬ್ಯಾಂಕ್ ನಮಗೆ ಚೆಕ್ಕನ್ನು ಕೊಡುತ್ತೆ, ಹಾಗಾಗಿ ಎಕ್ಸ್ ಬ್ಯಾಂಕು ಗೀವರ್ ಆಗುತ್ತೆ. ಹಾಗೆಯೇ ವೈ ಬ್ಯಾಂಕು ಏನಾಗುತ್ತೆ, ನಾವು ಕೊಡುವಂಥ ಚೆಕ್ಕನ್ನು ರಿಸೀವ್ ಮಾಡಿಕೊಳ್ಳುತ್ತೆ, ಹಾಗಾಗಿ ವೈ ಬ್ಯಾಂಕು ರಿಸೀವರ್ ಆಗುತ್ತೆ. ಅಂತಂದರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಹಾಗಾಗಿ ವೈ ಬ್ಯಾಂಕ್ ಅಕೌಂಟು ಡೆಬಿಟಿಗೆ ಬರುತ್ತೆ, ಎಕ್ಸ್ ಬ್ಯಾಂಕ್ ಅಕೌಂಟು ಕ್ರೆಡಿಟಿಗೆ ಬರುತ್ತೆ. ಇದು ಕಾಂಟ್ರಾ ವೋಚರ್ಗೆ ರಿಲೇಟೆಡ್ ಆಗಿ ಬರುವಂತಹ ಅಕೌಂಟಿಂಗ್ ಟ್ರೀಟ್ಮೆಂಟು. ಇದನ್ನು ನೀವು ತುಂಬ ನೀಟಾಗಿ ನೋಡ್ಕೋಬೇಕು. ಅಕೌಂಟಿಂಗ್ ರೂಲ್ಸು ಯಾವುದು ಡೆಬಿಟಿಗೆ, ಯಾವುದು ಕ್ರೆಡಿಟಿಗೆ ಅಂತ, ಈ 3 ರೂಲನ್ನು ನೀಟಾಗಿ ನೀವು ಕಲಿಬೇಕಾಗತ್ತೆ. ನೆಕ್ಸ್ಟು ಪೇಮೆಂಟ್ ವೋಚರ್. Payment voucher records all the payment made through bank and cash.
ಅಂದರೆ ಪೇಮೆಂಟ್ ವೋಚರ್ ಅಂತಂತಂದರೆ ಏನು ಅಂತಂದರೆ ಇಲ್ಲಿ ಎಲ್ಲ ಪೇಮೆಂಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ರೆಕಾರ್ಡ್ಸ್ ಬರುತ್ತೆ, ಅದು ಬ್ಯಾಂಕಿಂದ ಆಗಿರ್ಬೋದು ಅಥವಾ ಕ್ಯಾಶ್ ಮೂಲಕ ಆಗಿರ್ಬೋದು, ಏನೆಲ್ಲ ಪೇಮೆಂಟ್ಸ್ ಆಗುತ್ತೆ ಆ ಒಂದು ರೆಕಾರ್ಡ್ಸು ಪೇಮೆಂಟ್ ವೋಚರಲ್ಲಿ ಬರೋ ಅಂಥದ್ದು. ಈವನ್ ದ ಅಮೌಂಟ್ ಪೇಯ್ಡ್ ಫಾರ್ ದ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಪರ್ಚೇಸ್ ಆಫ್ ಮೆಷಿನರಿ, ಲ್ಯಾಂಡ್, furniture, etc., not being the regular course of business, must be treated as payments. Check printing is done only through payment voucher entry. ಅಂತಂದರೆ ಪೇಮೆಂಟ್ ವೋಚರ್ ಅಂತಂದರೆ ಈವನ್ ಏನೇನು ಪೇಮೆಂಟ್ ಆಗಿರುತ್ತೆ, ಅದು ಬ್ಯಾಂಕಿಂದ ಆಗಿರ್ಬೋದು ಅಥವಾ ಕ್ಯಾಶಿಂದ ಆಗಿರ್ಬೋದು, ಆ ಎಲ್ಲ ಎಂಟ್ರೀಸು ವೋಚರ್ ಏನು ಪೇಮೆಂಟ್ ವೋಚರಲ್ಲಿ ಬರೋ ಅಂಥದ್ದು. ಹಾಗೆಯೇ ಅಸೆಟ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ, ಅದು ಮೆಷಿನರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಈ ರೀತಿ ಅಸೆಟ್ಸನ್ನು ಪರ್ಚೇಸ್ ಮಾಡಿದರೆ ಅದಕ್ಕೆ ಪೇ ಮಾಡುವಂಥ ಅಮೌಂಟು ಅದು ಬ್ಯಾಂಕ್ ಆದರೂ ಆಗಿರ್ಬೋದು, ಅಂತಂದರೆ ಥ್ರೂ ಚೆಕ್ಕಿಂದ ಪೇಮೆಂಟ್ ಮಾಡ್ಬೋದು, ಅಥವಾ ಆನ್ಲೈನ್ ಬ್ಯಾಂಕಿಂಗಿಂದನೂ ಪೇಮೆಂಟ್ಸನ್ನು ಮಾಡ್ಬೋದು, ಅಥವಾ ಕ್ಯಾಶಿಂದ ಬೇಕಾದರೂ ಪೇಮೆಂಟ್ಸನ್ನು ಮಾಡಿರ್ಬೋದು. ಇದೆಲ್ಲದೂ ಕೂಡ ಪೇಮೆಂಟ್ ವೋಚರಲ್ಲಿ ಬರೋ ಅಂಥದ್ದು. ಈ ಒಂದು ಪೇಮೆಂಟ್ ವೋಚರ್ಗೆ ರಿಲೇಟೆಡ್ ಆಗಿ ರೂಲ್ ಏನು ಬರುತ್ತೆ ಅಂತಂದರೆ, ಡೆಬಿಟ್ ಸೈಡ್ಗೆ ದ ಲೆಡ್ಜರ್ ಅಕೌಂಟ್ ಆಫ್ ದ ರಿಸೀವರ್ ಅಂತಂದರೆ, ನಾವು ಯಾರಿಗೆ ಪೇಮೆಂಟ್ಸ್ ಮಾಡಿರ್ತೀವಿ, ನಮ್ಮಿಂದ ಅಮೌಂಟ್ ರಿಸೀವ್ ಮಾಡ್ಕೊಂಡಿರ್ತಾರಲ್ವ, ಆ ರಿಸೀವರ್ಸು ಡೆಬಿಟಿಗೆ ಬರ್ತಾರೆ. ರಿಸೀವರ್ಸ್ ಅಂತಂದರೆ ನಿಮಗೀಗಾಗಲೇ ಗೊತ್ತು ಪರ್ಸನಲ್ ಅಕೌಂಟು ಏನು ರೂಲ್ ಹೇಳುತ್ತೆ ಅಂತ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂತ. ಹಾಗಾಗಿ ರಿಸೀವರ್ಸು ನಮ್ಮಿಂದ ಮನಿಯನ್ನು ರಿಸೀವ್ ಮಾಡ್ಕೊಳ್ಳೋರು, ಅಥವಾ ಸಂಡ್ರಿ ಕ್ರೆಡಿಟಾರ್ಸ್ ಅಂತ ಹೇಳ್ತಾರೆ. ಸಂಡ್ರಿ ಕ್ರೆಡಿಟಾರ್ಸ್ ಅಂತಂದರೆ ನಾವು ಕ್ರೆಡಿಟ್ ಬೇಸಿಸ್ ಮೇಲೆ ಏನಾದರೂ ಪರ್ಚೇಸ್ ಮಾಡಿದರೆ, ಪೇಮೆಂಟ್ ಇನ್ನೂ ಮಾಡಿಲ್ಲ, ಫ್ಯೂಚರಲ್ಲಿ ಪೇಮೆಂಟ್ ಮಾಡಬೇಕು, ಹಾಗಾಗಿ ಅವ್ರನ್ನ ಸಂಡ್ರಿ ಕ್ರೆಡಿಟಾರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಡೆಬಿಟಿಗೆ ಬರುತ್ತೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಅಕೌಂಟು. ಎನಿ ಕ್ಯಾಶ್ ಪರ್ಚೇಸಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಎಕ್ಸಾಂಪಲ್ ಲ್ಯಾಂಡ್, ಫರ್ನಿಚರ್ ಆರ್ ಮೆಷಿನರಿ ಎಕ್ಸೆಟ್ರಾ. ಏನಾದರೂ ಲ್ಯಾಂಡ್ ಅಕೌಂಟ್ ಆಗಿರ್ಬೋದು ಅಥವಾ ಮೆಷಿನರಿ ಅಕೌಂಟ್ ಆಗಿರ್ಬೋದು, ಇವೆಲ್ಲದೂ ಕೂಡ ಡೆಬಿಟಿಗೆ ಬರುತ್ತೆ. ಡೆಬಿಟಿಗೆ ಯಾಕೆ ಬರುತ್ತೆ ಅಂತಂದರೆ, ಈ ಅಸೆಟ್ ರೂಲ್ ಏನಂತ ಹೇಳುತ್ತೆ ಅಂತಂದರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ನಾವೀಗ ಅಸೆಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅಸೆಟ್ ನಮಗೆ ಬಂತು, ಕ್ಯಾಶು ಹೋಯಿತು, ಹಾಗಾಗಿ ಅಸೆಟ್ಸ್ ಅಕೌಂಟು ಡೆಬಿಟಿಗೆ ಬರುತ್ತೆ. ಈ ಮೆಷಿನರೀಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಡೆಬಿಟಿಗೆ ಬರುತ್ತೆ. ಮತ್ತು ಏನೆಲ್ಲ ಎಕ್ಸ್ಪೆಂಡಿಚರ್ಸ್ ಇರುತ್ತೆ ಅದೆಲ್ಲದೂ ಕೂಡ ಡೆಬಿಟಿಗೆ ಬರುತ್ತೆ. ಎಕ್ಸ್ಪೆಂಡಿಚರ್ಸ್ ಅಂತಂದರೆ ನಿಮಗೆ ಗೊತ್ತು, ಅದು ನಾಮಿನಲ್ ಅಕೌಂಟಿಗೆ ಬರೋ ಅಂಥದ್ದು. ನಾಮಿನಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ ಅಂತಂದರೆ, ಡೆಬಿಟ್ ಆಲ್ ದ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳುತ್ತೆ. ಏನೇನು ಇನ್ಕಮ್ ಬರುತ್ತೆ ಅದು ಕ್ರೆಡಿಟಿಗೆ ಹೋಗುತ್ತೆ, ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅದು ಡೆಬಿಟಿಗೆ ಬರುತ್ತೆ. ಹಾಗಾಗಿ ಎಕ್ಸ್ಪೆನ್ಸಸ್ ಅಕೌಂಟು ಡೆಬಿಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪೇಮೆಂಟ್ ವೋಚರನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆಂಡಿಚರ್ಸ್ ಬರುತ್ತೆ ಅದನ್ನು ಡೆಬಿಟಿಗೆ ಹಾಕಬೇಕು. ನೆಕ್ಸ್ಟ್ ಕ್ಯಾಶ್ ಅಕೌಂಟು, ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟಿಗೆ ಹೋಗುತ್ತೆ. ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟು ಏನು ರಿಯಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಇಲ್ಲಿ ನಾವೇನಾದರೂ ಪೇಮೆಂಟ್ ಮಾಡ್ತೀವಿ ಅಂತಂದರೆ ಕ್ಯಾಶು ನಮ್ಮಿಂದ ಹೋಗುತ್ತೆ, ಅಥವಾ ಬ್ಯಾಂಕಲ್ಲಿರುವಂಥ ಬ್ಯಾಲೆನ್ಸು ನಮ್ಮಿಂದ ಹೋಗೋ ಅಂಥದ್ದು, ಅಂದರೆ ಗೋಸ್ ಔಟ್ ಅಂತ ಹೇಳುತ್ತೆ. ಗೋಸ್ ಔಟ್ ಆಗೋ ಅಂಥದ್ದೆಲ್ಲ ಕ್ರೆಡಿಟಿಗೆ ಬರೋ ಅಂಥದ್ದು. ಹಾಗಾಗಿ ಕ್ಯಾಶ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟು ಈ ಪೇಮೆಂಟ್ ವೋಚರಲ್ಲಿ ಕ್ರೆಡಿಟಿಗೆ ಬರುತ್ತೆ. ನೆಕ್ಸ್ಟು ರೆಸಿಪ್ಟ್ ವೋಚರ್. Receipt voucher is used to enter all receipts of cash or bank, receipt by cash or receipt by check or receipt by demand draft. Even the amount received for the sale of fixed assets, example furniture, machinery, etc., not being the regular course of business, must be treated as receipt voucher. Receipt voucher ಅಂತಂದರೆ ಏನು, ನಾವೇನೇನು ಅಮೌಂಟ್ ರಿಸೀವ್ ಮಾಡ್ಕೊಂಡಿರ್ತೀವಿ, ಅದು ಕ್ಯಾಶ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು, ರಿಸೀವ್ ಮಾಡ್ಕೊಳ್ಳುವಂಥ ಎಂಟ್ರೀಸ್ ಏನೇನು ಬರುತ್ತೆ, ಏನೇನು ರೆಕಾರ್ಡ್ಸ್ ಬರುತ್ತೆ, ಅದೆಲ್ಲದನ್ನು ಕೂಡ ರೆಸಿಪ್ಟ್ ವೋಚರಲ್ಲಿ ಹಾಕುವಂಥದ್ದು. ಈಗ ಮನಿ ನಮಗೆ ಗೂಡ್ಸನ್ನು ಸೇಲ್ ಮಾಡೋದ್ರ ಮೂಲಕ ಬರ್ಬೋದು, ಅಥವಾ ಅಸೆಟ್ಸನ್ನು ಸೇಲ್ ಮಾಡೋದ್ರ ಮೂಲಕ ಬರ್ಬೋದು. ಅಸೆಟ್ಸ್ ಅಂತಂದರೆ ಮೆಷಿನರೀಸನ್ನು ಸೇಲ್ ಮಾಡೋದ್ರಿಂದ ಒಂದಷ್ಟು ಇನ್ಕಮ್ ಬರ್ಬೋದು, ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಈ ರೀತಿ ಅಸೆಟ್ಸನ್ನು ಸೇಲ್ ಮಾಡೋದ್ರಿಂದ ಕೂಡ ಮನಿಯನ್ನು ರಿಸೀವ್ ಮಾಡ್ಕೊಳ್ತೀವಿ. ಹೀಗೆ ಏನೇನು ಮನಿಯನ್ನು ರಿಸೀವ್ ಮಾಡ್ಕೊಳ್ತೀವಿ ಅದೆಲ್ಲದೂ ಕೂಡ ರೆಸಿಪ್ಟ್ ವೋಚರಲ್ಲಿ ಬರೋ ಅಂಥದ್ದು. ಈ ರೆಸಿಪ್ಟ್ ವೋಚರ್ ರೂಲ್ ಏನಂತ ಹೇಳುತ್ತೆ ಅಂತಂದರೆ, ಡೆಬಿಟಿಗೆ ಕ್ಯಾಶ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟ್ ಬರುತ್ತೆ. ಯಾಕೆ ಕ್ಯಾಶು ಡೆಬಿಟಿಗೆ ಬರುತ್ತೆ ಅಂತಂದರೆ,
ರೂಲ್, ರಿಯಲ್ ಅಕೌಂಟ್ ರೂಲ್ ಹೇಳುತ್ತೆ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ. ನಾವು ಏನಾದರೂ ಸೇಲ್ ಮಾಡಿದಾಗ ಬರುವಂಥ ಇನ್ಕಮ್ ಏನಾಗಿರುತ್ತೆ, ಡೆಬಿಟ್ ಆಗುತ್ತೆ. ಅಂದರೆ ನಮಗೆ ಕಮ್ಸ್ ಇನ್ ಆಗುವಂಥದ್ದು, ನಮ್ಮ ಹತ್ರ ಕ್ಯಾಶ್ ನಮಗೆ ಬರೋವಂಥದ್ದು ಅಥವಾ ಬ್ಯಾಂಕ್ ಬ್ಯಾಲೆನ್ಸು ಬರೋ ಅಂಥದ್ದು. ಹಾಗಾಗಿ ಅದು ಡೆಬಿಟಿಗೆ ಹಾಕಬೇಕಾಗತ್ತೆ. ನೆಕ್ಸ್ಟ್ ಕ್ರೆಡಿಟಿಗೆ ಏನೆಲ್ಲ ಬರುತ್ತೆ ಅಂತಂದರೆ, ದ ಗೀವರ್ ಆಫ್ ಮನಿ, ಯಾರು ಮನಿಯನ್ನು ಕೊಡ್ತಾರೆ, ನಾವೀಗೇನಾದರೂ ಸೇಲ್ ಮಾಡಿದ್ದೀವಿ ಅಂತಂದರೆ ಆ ಪರ್ಸನ್ನ ಅಕೌಂಟು ಏನು ಬರುತ್ತೆ, ಕ್ರೆಡಿಟಿಗೆ ಬರೋ ಅಂಥದ್ದು. ಅಂತಂದರೆ ಪರ್ಸ್ನಲ್ ಅಕೌಂಟ್ ರೂಲ್ ಹೇಳುತ್ತೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಮನಿಯನ್ನು ಕೊಡೋ ಅಂಥವ್ನು ಏನಾಗಿರ್ತಾನೆ, ಗೀವರ್ ಆಗಿರ್ತಾನೆ. ಹಾಗಾಗಿ ಯಾರೆಲ್ಲ ಗೀವನ್ ಪಾರ್ಟಿ ಇರ್ತಾನೆ ಅಥವಾ ಡೆಟಾಸ್ ಅಂತಂದರೆ ಸಾಲವಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗಿರೋನು, ಅವ್ನು ಫ್ಯೂಚರಲ್ಲಿ ಪೇಮೆಂಟ್ ಮಾಡಲೇಬೇಕು, ಆವಾಗ ಅವನು ಗಿವರೇ ಆಗಿರ್ತಾನೆ. ಹಾಗಾಗಿ ಸನ್ರಿ ಡೆಟಾಸು ಕೂಡ ಕ್ರೆಡಿಟಿಗೆ ಬರೋ ಅಂಥದ್ದು. ನೆಕ್ಸ್ಟ್ ಇನ್ಕಮ್ ರಿಸೀವ್ಡ್. ಇನ್ಕಮ್ ಅನ್ನೋದೇನು, ನಾಮಿನಲ್ ಅಕೌಂಟ್ ಆಗಿರುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ಆಲ್ ದ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ಕ್ರೆಡಿಟ್ ಆಲ್ ದ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತ ಹೇಳೋವಂಥದ್ದು. ಎಕ್ಸ್ಪೆಂಡಿಚರ್ಸ್ ಆದರೆ ಡೆಬಿಟಿಗೆ ಬರುತ್ತೆ ಯಾವಾಗಲೂ, ಇನ್ಕಮ್ಸ್ ಆದರೆ ಕ್ರೆಡಿಟಿಗೆ ಬರುತ್ತೆ. ಹಾಗಾಗಿ ಇನ್ಕಮ್ ಏನು ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಅದು ಕ್ರೆಡಿಟಿಗೆ ಹಾಕಬೇಕಾಗತ್ತೆ. ಎನಿ ಕ್ಯಾಶ್ ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಎಕ್ಸಾಂಪಲ್ ಫರ್ನಿಚರ್, ಮೆಷಿನರಿ ಎಕ್ಸೆಟ್ರಾ. ಫರ್ನಿಚರ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಈ ಅಸೆಟ್ಸನ್ನು ಸೇಲ್ ಮಾಡೋದ್ರಿಂದ ಬರೋವಂಥ ಮನಿ ಅದು ಏನಾಗುತ್ತೆ, ಕ್ರೆಡಿಟಿಗೆ ಬರೋವಂಥದ್ದು. ಆ ಒಂದು ಫಿಕ್ಸ್ಡ್ ಅಸೆಟ್ಸ್ ಏನಾಗುತ್ತೆ, ಕ್ರೆಡಿಟಿಗೆ ಬರುತ್ತೆ. ಯಾಕಂತಂದರೆ ಅಸೆಟ್ಸ್ ರೂಲ್ ಏನಂತ ಹೇಳುತ್ತೆ ಅಂತಂದರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುವಂಥದ್ದು. ನಾವೀಗ ಅಸೆಟನ್ನು ಸೇಲ್ ಮಾಡಿದ್ದೀವಿ ಅಂತಂದರೆ ಅಸೆಟ್ ಏನಾಗುತ್ತೆ, ಗೋಸ್ ಔಟ್ ಆಗುತ್ತೆ. ಮೆಷಿನರಿಯನ್ನು ಸೇಲ್ ಮಾಡಿದ್ದೀವಿ ಅಂತಂದರೆ ಆ ಮೆಷಿನರಿ ನಮ್ಮ ಬಿಲ್ಡಿಂಗಿಂದ ಆಚೆ ಹೋಗೋ ಅಂಥದ್ದು. ಹಾಗಾಗಿ ಅದನ್ನು ಕ್ರೆಡಿಟಿಗೆ ಹಾಕಬೇಕಾಗುತ್ತೆ. ಈ ರೀತಿ ರೆಸಿಪ್ಟ್ ವೋಚರಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸು ಈ ರೀತಿ ಬರೋವಂಥದ್ದು. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟು ಡೆಬಿಟಿಗೆ ಬರುತ್ತೆ, ಉಳಿದಿದ್ದೆಲ್ಲ ಕ್ರೆಡಿಟಿಗೆ ಬರುತ್ತೆ. ಅದೇ ಪೇಮೆಂಟ್ ಅಕೌಂಟಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟು ಕ್ರೆಡಿಟಿಗೆ ಬರುತ್ತೆ. ಯಾಕಂತಂದರೆ ಗೋಸ್ ಔಟ್ ಆಗುತ್ತೆ, ಪೇಮೆಂಟ್ ಮಾಡಬೇಕಾದ್ರೆ ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟು ಗೋಸ್ ಔಟ್ ಆಗುತ್ತೆ. ಹಾಗಾಗಿ ಕ್ರೆಡಿಟಿಗೆ ಹಾಕ್ತೀವಿ. ಅದೇ ಇಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟು ರೆಸಿಪ್ಟ್ಸ್ ರಿಸೀವ್ ಮಾಡಿಕೊಂಡಾಗ ಮನಿ ನಮಗೆ ಬರುತ್ತೆ. ಹಾಗಾಗಿ ಅದನ್ನು ಡೆಬಿಟಿಗೆ ಹಾಕ್ತೀವಿ. ಈ ರೂಲನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ಇನ್ನು ರಿಮೈನಿಂಗ್ ಜರ್ನಲ್ ವೋಚರ್ಸು ಮತ್ತು ಪರ್ಚೇಸ್ ವೋಚರ್ ಮತ್ತು ಸೇಲ್ಸ್ ವೋಚರ್ಗೆ ರಿಲೇಟೆಡ್ ಆಗಿ ಏನೇನು ರೂಲ್ ಬರುತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.